ಸ್ನೇಹಿತರೆ ನಮಸ್ತೆ. ನಾನಿಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕತೆ ಒಂದು ದ ಪೈಪರ್ ಅಂಡ್ ದ ವಿಲೇಜರ್ಸ್. ಒಬ್ಬ ತುತ್ತೂರಿ ಊದುವಂತಹ ಒಬ್ಬ ವ್ಯಕ್ತಿ ಮತ್ತೆ ಗ್ರಾಮಸ್ಥರು ಅನ್ನುವಂತ ಒಂದು ಕತೆ ಸ್ನೇಹಿತರೆ. ಈ ಕಥೆಯ ಮೂಲಕ ಅನೇಕ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಶುರು ಸ್ನೇಹಿತರೆ. There were thousands of rats everywhere in a village. ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಸ್ನೇಹಿತರೆ ಎಲ್ಲೆಡೆ ಎಲ್ಲಾ ಕಡೆ ಸಾವಿರಾರು ಇಲಿಗಳು ಇರುತ್ತವೆ. ಎಲ್ ನೋಡು ಇಲಿ. ಕಲಿಕೆ ಪೈಪರ್ ಅಂತಂದ್ರೆ ಸ್ನೇಹಿತರೆ, ಪೈಪರ್ ಅಂತ ಇದೆ. ತುತ್ತೂರಿಯನ್ನ ಯಾರು ನುಡಿಸ್ತಾರೋ, ತುತ್ತೂರಿಯನ್ನ ಯಾರು ಊದುತ್ತಾನೋ, ಕೊಳಲನ್ನ ಯಾರು ಊದುತ್ತಾನೋ ಆತನಿಗೆ ಪೈಪರ್ ಅಂತ ಕರೀತಾರೆ. ಪೈಪರ್ ಅಂದ್ರೆ ಒಬ್ಬ ಸಂಗೀತಗಾರ. ಊದೋದ್ರ ಮೂಲಕ ಯಾರು ಸಂಗೀತವನ್ನ ಕ್ರಿಯೇಟ್ ಮಾಡ್ತಾನೋ ಅವನನ್ನ ಸ್ನೇಹಿತರೆ ಪೈಪರ್ ಅಂತ ಕರೀತಾರೆ. ಓಕೆ. ದೇರ್ ವರ್ ಅಂತಂದ್ರೆ ಇದ್ದವು. ದೇರ್ ವಾಸ್ ಅಂತಂದ್ರೆ ಇತ್ತು ಅಂತ ಸ್ನೇಹಿತರೆ. ಇದು ಏಕವಚನಕ್ಕೆ, ಇದು ಬಹುವಚನಕ್ಕೆ. ಥೌಸಂಡ್ಸ್ ಆಫ್ ಅಂತ ಇದೆ ಅಂದ್ರೆ ಸಾವಿರಾರು. ಥೌಸಂಡ್ಸ್ ಆಫ್ ರಾಟ್ಸ್ ಅಂತಂದ್ರೆ ಸಾವಿರಾರು ಇಲಿಗಳು. ಸಾವಿರಾರು ಜನರು ಅಂತ ಹೇಳ್ಬೇಕಾದ್ರೆ ನೀವು ಥೌಸಂಡ್ಸ್ ಆಫ್ ಪೀಪಲ್. ಸಾವಿರಾರು ಮಕ್ಕಳು, ಥೌಸಂಡ್ಸ್ ಆಫ್ ಚಿಲ್ಡ್ರನ್. ಅರ್ಥ ಆಗ್ತಿದ್ಯಾ? ಸಾವಿರಾರು ಸಾವಿರಾರು ಕೋಳಿಗಳು, ಥೌಸಂಡ್ಸ್ ಆಫ್ ಎನ್ಸ್. ಓಕೆ. ಸಾವಿರಾರು ವಿದ್ಯಾರ್ಥಿಗಳು, ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್. ಸೊ ಥೌಸಂಡ್ಸ್ ಆಫ್ ಅಂತಂದ್ರೆ ಸಾವಿರಾರು. ಎವ್ರಿವೇರ್ ಅಂತಂದ್ರೆ ಸ್ನೇಹಿತರೆ ಕೆಲವರು ಮಧ್ಯದಲ್ಲಿ ಸ್ಪೇಸ್ ಬಿಟ್ಬಿಟ್ಟು ಎವ್ರಿ ವೇರ್ ಅಂತ ಎರಡು ಪದಗಳನ್ನ ಮಾಡಕ್ ಹೋಗ್ತಾರೆ. ತಪ್ಪು. ಇದು ಒಂದೇ ಪದ, ಮಧ್ಯದಲ್ಲಿ ಜಾಗ ಬಿಡೋದಕ್ಕೆ ಹೋಗ್ಬೇಡಿ. ಎವ್ರಿವೇರ್ ಅಂತಂದ್ರೆ ಎಲ್ಲಾ ಕಡೆ, ಎಲ್ಲೆಡೆ. ದೇವರು ಎಲ್ಲಾ ಕಡೆ ಇದ್ದಾನೆ. ಗಾಡ್ ಈಸ್ ಎವ್ರಿವೇರ್. ಇಲಿಗಳು ಎಲ್ಲಾ ಕಡೆ ಇದ್ದಾವೆ ಇಲ್ಲಿ ಊರಲ್ಲಿ. ಇನ್ ಎ ವಿಲೇಜ್ ಅಂತ ಇದೆ. ಇನ್ ಎ ವಿಲೇಜ್. ಇನ್ ಎ ವಿಲೇಜ್ ಅಂತಂದ್ರೆ ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ. ಇನ್ ಅಂದ್ರೆ ಎಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ನೆಕ್ಸ್ಟ್, ಈ ಇಲಿಗಳು ಎಲ್ಲೆಲ್ಲಿದ್ವು ನೋಡಿ. ಇಲಿಗಳು ನೋಡಿ ಎಲ್ಲೆಲ್ಲಿದ್ದವು ನೋಡಿ. ದೇವರ್ ಇನ್ ಓಮ್ಸ್, ಮನೆಗಳಲ್ಲಿ ಇದ್ವು. ಇನ್ ಶಾಪ್ಸ್, ಅಂಗಡಿಗಳಲ್ಲಿ ಇದ್ವು. ಇನ್ ಗೋಡೌನ್ಸ್, ಗೋದಾಮುಗಳಲ್ಲಿ ಇದ್ವು. ಇನ್ ಫೀಲ್ಡ್ಸ್, ಹೊಲಗಳಲ್ಲಿ ಇದ್ದವು. ಅವು ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಗೋದಾಮುಗಳಲ್ಲಿ ಮತ್ತು ಹೊಲಗಳಲ್ಲಿ ಇದ್ವು. ದೇ ವರ್ ಅಂತಂದ್ರೆ ಸ್ನೇಹಿತರೆ ಅವು ಇದ್ದವು. ಇನ್ ಓಮ್ಸ್ ಅಂದ್ರೆ ಮನೆಗಳಲ್ಲಿ. ಇನ್ ಶಾಪ್ಸ್ ಅಂದ್ರೆ ಅಂಗಡಿಗಳಲ್ಲಿ. ಇನ್ ಗೋಡೌನ್ಸ್ ಅಂತಂದ್ರೆ ಗೋದಾಮುಗಳಲ್ಲಿ. ಇನ್ ಫೀಲ್ಡ್ಸ್ ಅಂತಂದ್ರೆ ಹೊಲಗಳಲ್ಲಿ. ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಕಲಿಕೆ ಏನು ಅಂತಂದ್ರೆ ಇನ್. ಇನ್ ಅಂತಂದ್ರೆ ಸ್ನೇಹಿತರೆ ನಲ್ಲಿ, ಎಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಸ್ಕೂಲಲ್ಲಿ ಇನ್ ಸ್ಕೂಲ್, ಆಫೀಸಲ್ಲಿ ಇನ್ ಆಫೀಸ್. ನೆನ್ಪಿಟ್ಕೊಳ್ಳಿ ಇನ್. ನೆಕ್ಸ್ಟ್ ಏನಾಗುತ್ತೆ? ದೇ ಡೆಸ್ಟ್ರಾಯ್ಡ್ ಫರ್ನಿಚರ್, ಕ್ಲಾತ್ಸ್, ಪೇಪರ್ಸ್. ಸ್ನೇಹಿತರೆ ಅವು ಡೆಸ್ಟ್ರಾಯ್ಡ್ ಅಂತಂದ್ರೆ ನಾಶ ಮಾಡು ಅಂತ ಅರ್ಥ. ಈ ಅವಕ್ಕೆ ಸ್ನೇಹಿತರೆ ದೇ ಅಂತ ಇದೆಯಲ್ವಾ, ಕೆಲವರು ಇದನ್ನ ಬರೀ ಅವರು ಅಂತ ಅರ್ಥ ಮಾಡ್ಕೊಳ್ತಾರೆ. ಸ್ನೇಹಿತರೆ ಇದರ ಅರ್ಥ ಅವು ಅಂತನೂ ಆಗುತ್ತೆ. ಪ್ರಾಣಿಗಳು ಬಂದಾಗ ಈ ಪ್ರನೌನ್ನ ಅರ್ಥ ಅವು ಅಂತ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನ. ಅವು ಅಂದ್ರೆ ಇಲಿಗಳು ಪೀಠೋಪಕರಣಗಳನ್ನ, ಫರ್ನಿಚರ್ ಅಂದ್ರೆ ಪೀಠೋಪಕರಣಗಳು, ಬಟ್ಟೆಗಳನ್ನ, ಕ್ಲಾತ್ಸ್ ಅನ್ನ, ಕಾಗದಗಳನ್ನ, ಪೇಪರ್ಗಳನ್ನ, ಮನೆ ಅಂಗಡಿಗಳಲ್ಲಿ ಎಲ್ಲೆಲ್ಲಿ ಇಟ್ಟಿರ್ತಾರೋ ಅಲ್ಲೆಲ್ಲ ಬಂದು ಇವೇನ್ ಮಾಡ್ತವೆ? ಹಾಳು ಮಾಡ್ತವೆ, ನಾಶ ಮಾಡ್ತವೆ. ಸ್ನೇಹಿತರೆ ಡೆಸ್ಟ್ರಾಯ್ ಅನ್ನೋದು V1 ಆದ್ರೆ ಹೀಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ V2 ಆಗುತ್ತೆ. ಹಾಳು ಮಾಡು, ನಾಶ ಮಾಡಿದ್ವು. ಫರ್ನಿಚರ್ ಪೀಠೋಪಕರಣ, ಕ್ಲಾತ್ಸ್ ಅಂತಂದ್ರೆ ಬಟ್ಟೆಗಳು, ಪೇಪರ್ಸ್ ಕಾಗದಗಳು. ಮತ್ತೆ ಇನ್ನೇನ್ ಮಾಡ್ತವೆ ಈ ಇಲಿಗಳು? ದೇ ಏಟ್, ಅವು ತಿಂತವೆ. ಅ ಲಾಟ್ ಆಫ್ ಕಾರ್ನ್, ತುಂಬಾ ಜೋಳವನ್ನ. ಅಂಡ್ ಅದರ್ ಈಟಬಲ್ಸ್ ಅಂತ ಇದೆ. ಸ್ನೇಹಿತರೆ ಈಟ್ ಅಂದ್ರೆ ತಿನ್ನು. ಪಕ್ಕದಲ್ಲಿ ABLES ಅಂತ ಬಂದ್ರೆ ಈಟಬಲ್ಸ್ ಅಂತಂದ್ರೆ ತಿನ್ನಲು ಅರ್ಹವಾದ ಅಂದ್ರೆ ಆಹಾರ ಪದಾರ್ಥಗಳು. ನೀವು ಯಾವ್ದಾವ್ದನ್ನ ತಿನ್ಬಹುದೋ ಅದನ್ನ ಈಟಬಲ್ಸ್ ಅಂತ ಕರೀತಾರೆ. ಓಕೆ. ಸೊ ಇಲಿಗಳು ಏನ್ ಮಾಡ್ತವೆ? ತುಂಬಾ ಜೋಳವನ್ನ, ಇತರ ಆಹಾರ ಪದಾರ್ಥಗಳನ್ನ ತಿಂದು ತೇಗ್ತಾ ಇರ್ತವೆ ಊರಲ್ಲಿ. ದೇ ಏಟ್, ಅವು ತಿಂದವು. ಸ್ನೇಹಿತರೆ ಈಟ್ ಅಂದ್ರೆ
V1, V2 ಬಂದು ಅಂದ್ರೆ ಪಾಸ್ಟ್ ಟೆನ್ಸ್ ಬಂದು ಈಟ್. ಅ ಲಾಟ್ ಆಫ್ ಅಂತಂದ್ರೆ ಬಹಳಷ್ಟು, ತುಂಬಾ, ಅತ್ಯಧಿಕ ಅನ್ನುವಂತ ಅರ್ಥ ಬರುತ್ತೆ. ಅ ಲಾಟ್ ಆಫ್ ಕಾರ್ನ್, ಕಾರ್ನ್ ಅಂದ್ರೆ ಜೋಳ, ಅತಿ ಹೆಚ್ಚು ಜೋಳವನ್ನ ತಿಂತವೆ. ಅದರ್ ಅಂದ್ರೆ ಇತರ. ಈಟಬಲ್ಸ್, ಇತರ ಆಹಾರ ಪದಾರ್ಥಗಳನ್ನ ತಿಂದು ಭಯಂಕರ ಪಾರ್ಟಿ ಮಾಡ್ತಾ ಇರ್ತವೆ. ಯಾರು? ನಮ್ ಇಲಿಗಳು. ಓಕೆ, ನೆಕ್ಸ್ಟ್ ಏನಾಗುತ್ತೆ? ದ ವಿಲೇಜರ್ಸ್ ಅಂದ್ರೆ ಗ್ರಾಮಸ್ಥರು ಸಫರ್ಡ್, ತುಂಬಾ ತೊಂದರೆಯನ್ನ ಅನುಭವಿಸ್ತಾರೆ. ಹೆವಿ ಲಾಸಸ್, ಭಯಂಕರ ನಷ್ಟವನ್ನ, ಬಿಕಾಸ್ ಆಫ್ ದ ರಾಟ್ಸ್, ಈ ಇಲಿಗಳಿಂದಾಗಿ. ಸ್ನೇಹಿತರೆ, ಇಲಿಗಳ ಕಾರಣದಿಂದ ಗ್ರಾಮಸ್ಥರು ದೊಡ್ಡ ನಷ್ಟವನ್ನ ಅನುಭವಿಸ್ತಾರೆ. ಕಲಿಕೆ ಸ್ನೇಹಿತರೆ, ದ ವಿಲೇಜಸ್ ಅಂದ್ರೆ ಗ್ರಾಮಸ್ಥರು. ವಿಲೇಜ್ ಅಂದ್ರೆ ಏನು? ಗ್ರಾಮ. ಈ ಗ್ರಾಮದಲ್ಲಿ ವಾಸಿಸೋರ್ಗೆ ಸ್ನೇಹಿತರೆ ಸಿಂಪಲ್, ಪಕ್ಕದಲ್ಲಿ ಆರ್ ಹಾಕಿದ್ರೆ ಗ್ರಾಮಸ್ಥ, ಇನ್ನೊಂದು ಎಸ್ ಹಾಕ್ಬಿಟ್ರೆ ಪ್ಲೂರಲ್, ಬಹುವಚನ ಆಗುತ್ತೆ. ವಿಲೇಜಸ್, ಗ್ರಾಮಸ್ಥರು. ಸಫರ್ ಅಂತಂದ್ರೆ ಅನುಭವಿಸು. ಸಫರ್ ಅಂತಂದ್ರೆ ನರಳು ಅನ್ನುವಂತ ಅರ್ಥ ಬರುತ್ತೆ. ತೊಂದರೆಯನ್ನ ಅನುಭವಿಸು ಅನ್ನುವಂತ ಅರ್ಥ ಬರುತ್ತೆ. ನೀವು ಪಕ್ಕದಲ್ಲಿ ಹೀಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಅದು V2 ಆಗುತ್ತೆ. V1 ಸಫರ್ ಆದ್ರೆ V2, V3 ಸಫರ್ಡ್ ಅಂತ ಆಗುತ್ತೆ. ಸೊ ಗ್ರಾಮಸ್ಥರು ಅನುಭವಿಸ್ತಾರೆ ಏನನ್ನ? ಹೆವಿ, HEAVY. ಹೆವಿ ಅಂತಂದ್ರೆ ಸ್ನೇಹಿತರೆ ದೊಡ್ಡ ಪ್ರಮಾಣದ. ಲಾಸಸ್ ಅಂತಂದ್ರೆ ನಷ್ಟಗಳನ್ನ. ಲಾಸ್ ಅಂದ್ರೆ ನಷ್ಟ, ಪಕ್ಕದಲ್ಲಿ ES ಹಾಕಿದ್ರೆ ಬಹುವಚನ, ನಷ್ಟಗಳು. ದೊಡ್ಡ ಪ್ರಮಾಣದ ನಷ್ಟವನ್ನ ಗ್ರಾಮಸ್ಥರು ಅನುಭವಿಸ್ತಾರೆ, ವಿಲೇಜಸ್. ಬಿಕಾಸ್ ಆಫ್ ಅಂತ ಇದೆ. ಬಿಕಾಸ್ ಆಫ್ ಅಂತಂದ್ರೆ ಕಾರಣದಿಂದಾಗಿ ಅನ್ನುವಂತ ಅರ್ಥ ಬರುತ್ತೆ. ಈಗ ಬಿಕಾಸ್ ಆಫ್ ದ ರಾಟ್ಸ್ ಅಂತಂದ್ರೆ ಸ್ನೇಹಿತರೆ ಇಲಿಗಳ ಕಾರಣದಿಂದಾಗಿ, ಇಲಿಗಳಿಂದಾಗಿ, ಮಕ್ಕಳಿಂದಾಗಿ, ಬಿಕಾಸ್ ಆಫ್ ದ ಚಿಲ್ಡ್ರನ್. ಬಡತನದಿಂದಾಗಿ, ಬಿಕಾಸ್ ಆಫ್ ದ ಪಾವರ್ಟಿ. ಅರ್ಥ ಆಗ್ತಿದ್ಯಾ? ಶಿಕ್ಷಣದಿಂದಾಗಿ, ಬಿಕಾಸ್ ಆಫ್ ದ ಎಜುಕೇಶನ್. ಓಕೆ, ಸೊ ಬಿಕಾಸ್ ಆಫ್ ಅಂತಂದ್ರೆ ಆ ಕಾರಣದಿಂದ ಅನ್ನುವಂತ ಅರ್ಥ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ದೇ ಅಂದ್ರೆ ಗ್ರಾಮಸ್ಥರು, ಅವರು ವಾಂಟೆಡ್ ಟು ಗೆಟ್ ರಿಡ್ ಆಫ್ ದ ರಾಟ್ಸ್ ಅಟ್ ಎನಿ ಕಾಸ್ಟ್ ಅಂತ ಇದೆ. ಅಂದ್ರೆ ಗ್ರಾಮಸ್ಥರು ಅವರು ಯಾವುದೇ ಬೆಲೆಯನ್ನಾದ್ರೂ ಕೊಟ್ಟು, ಏನಾದ್ರೂ ಮಾಡಿ, ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಸ್ನೇಹಿತರೆ ಅಟ್ ಎನಿ ಕಾಸ್ಟ್ ಅಂತ ಕರೀತಾರೆ. ಇಲಿಗಳನ್ನ ದೂರ ಮಾಡಲು ಬಯಸಿದ್ರು. ಈ ಇಲಿಗಳನ್ನ ನಾವ್ ಹೆಂಗಾದ್ರೂ ಮಾಡಿ ತೊಲಗಿಸ್ಬೇಕು ಅಂತ ಜನ ಅಂದ್ಕೊಳ್ತಾರೆ. ಓಕೆ, ಜನ, ಗ್ರಾಮಸ್ಥರು. ಕಲಿಕೆ ಸ್ನೇಹಿತರೆ, ವಾಂಟ್ ಅಂತಂದ್ರೆ ಬಯಸು. ನಾನು ಬಯಸ್ದೆ ಅಂತ ಹೇಳಕ್ಕೆ ಅದೇನಾಗುತ್ತೆ? ಪಾಸ್ಟ್ ಟೆನ್ಸ್ ಆಗುತ್ತೆ. ಪಕ್ಕದಲ್ಲಿ ನೀವು ಟಕ್ ಅಂತ ಹಿಡಿ ಹಾಕಿ ಅಷ್ಟೆ. V1 ವಾಂಟ್, V2 ವಾಂಟೆಡ್, ಬಯಸಿದ್ರು. 2 ಅಂದ್ರೆ ಸ್ನೇಹಿತರೆ ಗೆಟ್ ರಿಡ್ ಆಫ್ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಗೆಟ್ ರಿಡ್ ಆಫ್ ಹಿಂಗಂದ್ರೇನು ಸ್ನೇಹಿತರೆ? ದೂರ ಮಾಡು, ಒದ್ದು ಓಡಿಸು, ತೊಲಗಿಸು, ಇಂತಹ ಅರ್ಥವನ್ನ ಈ ಪದಗಳು ಕೊಡ್ತವೆ. ಗೆಟ್ ರಿಡ್ ಆಫ್. ಈಗ ಒಬ್ಬ ಮಗ ಸ್ಮೋಕಿಂಗ್ಗೆ ಅಡಿಕ್ಟ್ ಆಗಿದ್ದಾಗ ಅಪ್ಪ ಅವನ ತಲೆ ಮೇಲೆ ಹೊಡೆದು ಆ ಕಿತ್ತೋಗಿರೋ ಹ್ಯಾಬಿಟ್ ಇಂದ ದೂರ ಆಗು, ಅದನ್ನ ನಿನ್ನ ಜೀವನದಿಂದ ತೊಲಗಿಸು. ಗೆಟ್ ರಿಡ್ ಆಫ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟು ತೊಂದರೆಯನ್ನ ಕೊಡ್ತಿದ್ದಂತ ಈ ಇಲಿಗಳನ್ನ ತಮ್ಮ ಊರಿಂದ ಏನೋ ಗೆಟ್ ರಿಡ್ ಆಫ್ ಮಾಡೋದಕ್ಕೆ ಜನ ಬಯಸ್ತಾರೆ. ಹೆಂಗ್ ಬಯಸ್ತಾರೆ ಅಂತಂದ್ರೆ ಅಟ್ ಎನಿ ಕಾಸ್ಟ್, ಅದ್ ಎಷ್ಟು ಸಾವಿರ ಖರ್ಚಾದ್ರೂ ಪರವಾಗಿಲ್ಲ, ಈ ಇಲಿಗಳನ್ನ ನಾವು ಗೆಟ್ ರಿಡ್ ಆಫ್ ಮಾಡಬೇಕು, ತೊಲಗಿಸ್ಬೇಕು. ಅಟ್ ಎನಿ ಕಾಸ್ಟ್ ಅಂತಂದ್ರೆ ಏನೇ ಆಗ್ಲಿ, ಎಷ್ಟೇ ಖರ್ಚಾಗ್ಲಿ ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಈ ತರ ಜನ ಯೋಚನೆ ಮಾಡ್ತಾ ಇದ್ದಾಗ ನೋಡಿ, ಈ ಸೀನ್ ನೋಡಿ. ಜನ ಯೋಚನೆ ಮಾಡಿ ಚರ್ಚೆ ಮಾಡ್ತಿದ್ದಾಗ ಅವರ ಮಧ್ಯೆ ಒಬ್ಬ ಟಕ್ ಅಂತ ಬರ್ತಾನೆ. ಒನ್ ಡೇ, ಒಂದು ದಿನ, ಆ ಪೈಪರ್ ಅಂದ್ರೆ ಕೊಳಲನ್ನ ನುಡಿಸ್ತಾನಲ್ಲ ವಾದಕ, ಅವನಿಗೆ ಪೈಪರ್ ಅಂತ ಕರೀತೀವಿ. ಕೇಮ್ ಬಂದ ಟು ದ ವಿಲೇಜ್, ಗ್ರಾಮಕ್ಕೆ. ಒಂದು ದಿನ ಒಬ್ಬ ಕೊಳಲು ವಾದಕ ಹಳ್ಳಿಗೆ ಬರ್ತಾನೆ. ಕಲಿಕೆ ಸ್ನೇಹಿತರೆ, ಒನ್ ಡೇ ಸ್ಪೇಸ್ ಇರ್ಲಿ, ಒಂದು ದಿನ. ಅಂತಂದ್ರೆ
ಎರಡರ್ಥ. ಒಂದು ಒಬ್ಬ, ಇಲ್ಲಿ ಒಬ್ಬ ಅನ್ನುವಂತ ಅರ್ಥ ಕೊಡುತ್ತೆ. ಒಬ್ಬ ಕೊಳಲು ವಾದಕ, ಪೈಪರ್ ಪೈಪರ್ ಪೈಪರ್. ಐ ರಿಪೀಟ್, ಪೈಪರ್ ಅಂತಂದ್ರೆ ಕೊಳಲು ವಾದಕ, ಕೊಳಲನ್ನ ನುಡಿಸುವವನು. ಕೇಮ್, ಕಮ್ ಅಂದ್ರೆ ಬಾ ಪ್ರೆಸೆಂಟು, ಕೇಮ್ ಅಂತಂದ್ರೆ ಪಾಸ್ಟ್ ಸ್ನೇಹಿತರೆ. ಓ ನೀವು ಎ ಮಾಡಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ನಾನು ಬರ್ತೇನೆ, ಐ ಕಮ್. ನಾನು ಬಂದೆ, ಐ ಕೇಮ್ ಅಂತ ನೀವು ಹೇಳ್ಬೇಕು. ಸೊ ಕೊಳಲು ವಾದಕ ಬರ್ತಾನೆ. ಟು, ಎಲ್ಲಿಗೆ? ಟು ಅಂದ್ರೆ ಗೆ, ಟು ದ ವಿಲೇಜ್, ಗ್ರಾಮಕ್ಕೆ. ಗ್ರಾಮ ಆದ್ಮೇಲೆ ನಾ ಏನ್ ಹಾಕಿದೀನಿ? ಖೇ ಹಾಕಿದೀನಿ. ಸೊ ಟು ನ ಅರ್ಥ ಇಲ್ಲಿ ಏನಾಗುತ್ತೆ? ಖೇ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಏನೋ ಹೇಳ್ತಾ ಇದ್ದಾನೆ, ಏನೋ ಡೈಲಾಗ್ ಕುಡಿತಾ ಇದ್ದಾನೆ. ಈ ಸೆಡ್, ಅವನ್ ಹೇಳ್ದ, ಐ ವಿಲ್ ಡೆಸ್ಟ್ರಾಯ್, ನಾನು ನಾಶ ಮಾಡಾಕ್ಬಿಡ್ತೀನಿ, ಆಲ್ ದ ರ್ಯಾಟ್ಸ್, ಎಲ್ಲ ಇಲಿಗಳನ್ನ, ಇನ್ ದ ವಿಲೇಜ್, ಊರಿನಲ್ಲಿ ಇರ್ತಕ್ಕಂತ ಎಲ್ಲ ಇಲಿಗಳನ್ನ ಐ ವಿಲ್ ಡೆಸ್ಟ್ರಾಯ್, ನಾನ್ ನಾಶ ಮಾಡ್ತೀನಿ. ಅವನ್ ಹೇಳ್ತಾನೆ, ನಾನು ಹಳ್ಳಿಯ ಎಲ್ಲಾ ಇಲಿಗಳನ್ನ ನಾಶ ಮಾಡ್ತೀನಿ. ಕಲಿಕೆ ಸ್ನೇಹಿತರೆ, ಹಿ ಅಂದ್ರೆ ಅವನು, ಶಿ ಅಂದ್ರೇನು? ಅವಳು. ಸೆ ಅಂತಂದ್ರೆ ಹೇಳು, ಸೆಡ್ ಅಂತಂದ್ರೆ, ಸೆ ಅಂತಂದ್ರೆ V1, ಸೆಡ್ ಅನ್ನೋದು ಸ್ನೇಹಿತರೆ ಪಾಸ್ಟ್ ಟೆನ್ಸ್, ಹೇಳಿದನು. ಅವಳು ಹೇಳಿದ್ದು ಶಿ ಸೆಡ್, ಅವನು ಹೇಳ್ದ ಈ ಸೆಡ್. ಏನಂತ ಹೇಳ್ದ? ಐ, ನಾನು, ವಿಲ್ ಅನ್ನೋದು ಸ್ನೇಹಿತರೆ ಸಿಂಪಲ್ ಫ್ಯೂಚರ್ ಟೆನ್ಸ್. ಮುಂದೆ ನಾನು ಇಂಥ ಕೆಲಸನ ಮಾಡ್ತೀನಿ ಅಂತ ಹೇಳೋದಕ್ಕೆ ನೀವು ಬಳಸ್ತಕ್ಕಂಥ ಟೆನ್ಸ್ ವಿಲ್. ಡೆಸ್ಟ್ರಾಯ್ ಅಂತಂದ್ರೆ ನಾಶ ಮಾಡುದು, ಇಲ್ಲದಂಗೆ, ಅಸ್ತಿತ್ವದಲ್ಲೇ ಇಲ್ಲಬಾರದು, ಆ ತರ ನಾನು ಮಾಡ್ಬಿಡ್ತೀನಿ ಅಂತ ಹೇಳೋದಕ್ಕೆ ನೀವು ಡೆಸ್ಟ್ರಾಯ್ ಪದವನ್ನ ಬಳಸ್ಬೇಕು. ಓಕೆ, ನೆಕ್ಸ್ಟ್. ಬಟ್ ಆದ್ರೆ, ಯು ಮಸ್ಟ್ ಪೇ, ನೋಡಿ ಕಂಡೀಷನ್ ಆಗ್ತಾ ಇದ್ದಾನೆ. ಯು ಮಸ್ಟ್ ಪೇ ಮೀ 5,000 rupees. ಬಟ್ ಆದ್ರೆ, ಯು ಮಸ್ಟ್ ಪೇ ಮೀ, ನೀವು ನನಗೆ 5,000 ರೂಪಾಯಿಗಳನ್ನ ಕೊಡ್ಬೇಕೋ ಅಂತ ಷರತ್ತನ್ನ ಆಗ್ತಾ ಇದ್ದಾನೆ ಇಲ್ಲಿ. ಬಟ್ ಅಂದ್ರೆ ಆದ್ರೆ, ಯು ಅಂದ್ರೆ ನೀವು, ನೀನು, ಮಸ್ಟ್ ಪೇ ಅಂದ್ರೆ ಸ್ನೇಹಿತರೆ ಮಸ್ಟ್ ಸ್ನೇಹಿತರೆ ಮಾಡಲೇಬೇಕು ಅನ್ನುವಂತ ಸನ್ನಿವೇಶಗಳಲ್ಲಿ ಬಳಸ್ತಕ್ಕಂಥ ಒಂದು ಟೆನ್ಸ್, ಒಂದು ಹೆಲ್ಪಿಂಗ್ ವರ್ಬ್. ನಾನು ಡಾಕ್ಟರ್ನ ಭೇಟಿ ಮಾಡಲೇಬೇಕು, ಐ ಮಸ್ಟ್ ಮೀಟ್ ಡಾಕ್ಟರ್. ನೀವು 5,000 ರೂಪಾಯಿ ಕೊಡ್ಲೇಬೇಕು, ಯು ಮಸ್ಟ್ ಪೇ 5,000 rupees. ಮೀ ಅಂದ್ರೆ ನನಗೆ, 5,000 ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, THOU ಬರಬೇಕು, SAND, 1000. ರುಪೀಸ್ ಅಂದ್ರೆ ರೂಪಾಯಿಗಳು, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಗ್ರಾಮಸ್ಥರು ಒಪ್ಕೊಳ್ತಾರೆ ಇದಕ್ಕೆ. ದ ವಿಲೇಜರ್ಸ್, ಗ್ರಾಮಸ್ಥರು, ಅಗ್ರೀಡ್, ಒಪ್ಪಿಕೊಂಡರು, ಟು ಈಸ್ ಕಂಡೀಷನ್, ಗ್ರಾಮಸ್ಥರು ಅವನ ಷರತ್ತಿಗೆ ಒಪ್ಪಿಕೊಂಡರು. ಒಪ್ಕೊಬಿಡ್ತಾರೆ. ಅಟ್ ಎನಿ ಕಾಸ್ಟ್ ಅಂತ ಹೇಳಿದೆ ನಾನು, ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅಟ್ ಎನಿ ಕಾಸ್ಟ್ ಇಲಿಗಳಿಂದ ನಾವು ದೂರ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ರು. ಸೊ 5,000ಕ್ಕೆ ಒಪ್ಕೊಂಡ್ರು. ಅಗ್ರೀಡ್, ಅಗ್ರಿ ಅಂತಂದ್ರೆ ಸ್ನೇಹಿತರೆ ಒಪ್ಕೋ, ಪಕ್ಕದಲ್ಲಿ ನೀವು ಒಂದು ಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಒಪ್ಪಿಕೊಂಡರು. ಹೀಸ್ ಅಂದ್ರೆ ಸ್ನೇಹಿತರೆ ಅವನ, ಹರ್ ಅಂದ್ರೆ ಸ್ನೇಹಿತರೆ ಅವಳ, ನೆನ್ಪಿರ್ಲಿ. ಕಂಡೀಷನ್ ಅಂತಂದ್ರೆ ಷರತ್ತು, ಕರಾರು ಅನ್ನುವಂತ ಅರ್ಥ ಬರುತ್ತೆ. ಓಕೆ, ಸೊ ಅವನ ಕಂಡೀಷನ್ ಏನು? 5,000 rupees. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ದ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ನಾಳೆ ಬೆಳಿಗ್ಗೆ, ದ ಪೈಪರ್, ಕೊಳಲನ್ನ ಊದುವಂತಹ ವ್ಯಕ್ತಿ, ಸ್ಟಾರ್ಟೆಡ್ ಪ್ಲೇಯಿಂಗ್, ಊದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಈಸ್ ಫ್ಲೂಟ್. ಫ್ಲೂಟ್ ಅಂದ್ರೆ ಕೊಳಲು. ನಾಳೆ ಬೆಳಿಗ್ಗೆ ಕೊಳಲು ವಾದಕ ಏನ್ ಮಾಡ್ತಾನೆ? ತನ್ನ ಕೊಳಲನ್ನ ವಾದಿಸಲು ಪ್ರಾರಂಭಿಸ್ತಾನೆ. ಸ್ಟಾರ್ಟೆಡ್. ಕಲಿಕೆ ಸ್ನೇಹಿತರೆ, ನೆಕ್ಸ್ಟ್ ಮಾರ್ನಿಂಗ್ ಅಂತಂದ್ರೆ ಮುಂದಿನ ಬೆಳಿಗ್ಗೆ, ಅಂದ್ರೆ ನಾಳೆ ಬೆಳಿಗ್ಗೆ. ಸ್ಟಾರ್ಟೆಡ್ ಅಂತಂದ್ರೆ, ಸ್ಟಾರ್ಟ್ ಅಂದ್ರೆ ಶುರು ಮಾಡು, ನೀವು ಪಕ್ಕದಲ್ಲಿ ಇಡಿ ಹಾಕಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ, V2 ಆಗುತ್ತೆ. ಪ್ರಾರಂಭಿಸಿದನು. ಪ್ಲೇಯಿಂಗ್ ಅಂತಂದ್ರೆ ವಾದಿಸುವುದು, ಅಂದ್ರೆ ನುಡಿಸುವುದು. ಪ್ಲೇ ಅಂತಂದ್ರೆ ಆಟ ಆಡು ಅನ್ನುವಂತ ಅರ್ಥನೂ ಬರುತ್ತೆ. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಕೊಳಲನ್ನ ಊದುದು, ಪ್ಲೇಯಿಂಗ್ ಅನ್ನುವ ಅರ್ಥ ಕೊಡುತ್ತೆ. ಫ್ಲೂಟ್ ಅಂತಂದ್ರೆ ಸ್ನೇಹಿತರೆ ನೋಡಿ, ಅವನು ಹಿಡ್ಕೊಂಡಿದ್ದಾನಲ್ಲ, ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ನಾವು ಕೊಳಲು, ಫ್ಲೂಟ್ ಅಂತ ಕರಿಬಹುದು. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅವನು ನುಡಿಸ್ತಾ ಇದ್ದಾನೆ. ನಾಳೆ ಬೆಳಿಗ್ಗೆ ನೋಡಿ, ಇಲಿಗಳೆಲ್ಲ ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದ್ದಾವೆ. ಆಲ್ ದ ರ್ಯಾಟ್ಸ್, ಎಲ್ಲಾ ಇಲಿಗಳು, ಕೇಮ್ ಔಟ್,
ಹೊರಗಡೆ ಬಂದವು ಅಂಡ್ ಫಾಲೋಡ್ ಹೇಮ್, ಹಿಂಬಾಲಿಸಿದವು. ಎಲ್ಲ ಇಲಿಗಳೇನ್ ಮಾಡ್ತವೆ ಈಗ? ಹೊರಬಂದು ಆತನನ್ನ ಹಿಂಬಾಲಿಸಿದವು. ಕಲಿಕೆ ಸ್ನೇಹಿತರೆ, ಎಲ್ಲಾ ಇಲಿಗಳು ಅಂತ ಕರೆಯೋದಕ್ಕೆ ನೀವು ಆಲ್ ದ ರ್ಯಾಟ್ಸ್ ಅಂತ ಬಳಸ್ಬೇಕು. ಆಲ್ ಅಂದ್ರೆ ಎಲ್ಲ, ಎಲ್ಲ ವಿದ್ಯಾರ್ಥಿಗಳು, ಆಲ್ ದ ಸ್ಟೂಡೆಂಟ್ಸ್, ಎಲ್ಲ ಮಕ್ಕಳು, ಆಲ್ ದ ಚಿಲ್ಡ್ರನ್, ಎಲ್ಲ ರಾಜಕಾರಣಿಗಳು, ಆಲ್ ದ ಪಾಲಿಟಿಷಿಯನ್ಸ್, ಎಲ್ಲ ಆಕ್ಟರ್ಗಳು, ಆಲ್ ದ ಆಕ್ಟರ್ಸ್. ಈ ರೀತಿ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು. ಕೇಮ್ ಔಟ್ ಅಂತ ಇದೆ. ಕಮ್ ಔಟ್ ಅಂತಂದ್ರೆ ಹೊರಗಡೆ ಬಾ. ಹೊರಗಡೆ ಬಂದವು, ನಾನು ಆಗ್ಲೇ ಹೇಳಿದೆ, ಓ ಜಾಗದಲ್ಲಿ ಎ ಬಂದ್ರೆ ಅದು ಪಾಸ್ಟ್ ಆಗುತ್ತೆ, ವಿ2 ಆಗುತ್ತೆ, ಹೊರ ಬಂದವು. ಫಾಲೋ ಅಂದ್ರೆ ಸ್ನೇಹಿತರೆ ಹಿಂಬಾಲಿಸು. ಪಕ್ಕದಲ್ಲಿ ಇಡಿ ಹಾಕಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ, ಸೊ ಹಿಂಬಾಲಿಸಿದವು. ಯಾರನ್ನ? ಅವನನ್ನ, ಹಿಮ್. ನೋಡಿ, ಎಲ್ಲ ಹಿಂಬಾಲಿಸ್ತಾರೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ದ ಪೈಪ್ ವಾಕ್ಡ್ ಟುವರ್ಡ್ಸ್ ದ ರಿವರ್ ಅಂತ ಇದೆ. ಅಂದ್ರೆ ಕೊಳಲು ವಾದಕ ನದಿಯ ಕಡೆ ನಡೆಯಲು ಆರಂಭಿಸಿದನು. ವಾಕ್ಟ್ ಅಂತಂದ್ರೆ ನಡೆದ, ಹಿಂಗ್ ಬೇಡ, ನಡೆದ ಅಂತ ಹಾಕ. ವಾಕ್ ಅಂದ್ರೆ ನಡಿ, ಇದು ಕೂಡ ಇಡಿ ವರ್ಬು, ಇಡಿ ಹಾಕಿದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಲಿಕೆ ಸ್ನೇಹಿತರೆ, ಟುವರ್ಡ್ಸ್. ಇವನ್ ಯಾವ ಕಡೆ ಸಾಕ್ತಾ ಇದ್ದಾನೆ? ನದಿ ಕಡೆ ಸಾಕ್ತಾ ಇದ್ದಾನೆ. ಸೊ ಟುವರ್ಡ್ಸ್ ಅಂತಂದ್ರೆ ಕಡೆಗೆ, ಟುವರ್ಡ್ಸ್ ರಿವರ್ ಅಂತಂದ್ರೆ ನದಿಯ ಕಡೆಗೆ, ನದಿಯ ಕಡೆಗೆ, ಡೈರೆಕ್ಷನ್. ಸ್ಕೂಲ್ ಕಡೆಗೆ ಟುವರ್ಡ್ಸ್ ದ ಸ್ಕೂಲ್, ಕಾಲೇಜ್ ಕಡೆಗೆ ಟುವರ್ಡ್ಸ್ ದ ಕಾಲೇಜ್, ಕಿಟಕಿ ಕಡೆಗೆ ಟುವರ್ಡ್ಸ್ ದ ವಿಂಡೋ. ಈ ರೀತಿ ಅರ್ಥ ಮಾಡ್ಕೊಳ್ಳಿ. ರಿವರ್ ಅಂದ್ರೆ ನದಿ. ನೋಡಿ, ಈಗ ಏನಾಗ್ತಾ ಇದೆ? ಇಲಿಗಳೆಲ್ಲ ನದಿಗಿಳಿತಾ ಇದಾವೆ. ಆಲ್ ದ ರ್ಯಾಟ್ಸ್, ಎಲ್ಲ ಇಲಿಗಳು, ಫೆಲ್ ಇನ್ ಟು ದ ವಾಟರ್, ನೀರಿನಲ್ಲಿ ಬಿದ್ದವು, ಅಂಡ್ ಡ್ರೌಂಡ್. ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಸ್ನೇಹಿತರೆ. ಪದವನ್ನ ನೆನ್ಪಿಟ್ಕೊಳ್ಳಿ, ನಾನು ಪ್ರಶ್ನೆ ಕೇಳ್ಬೋದು ಮುಂದೆ. ಎಲ್ಲ ಇಲಿಗಳು ನೀರಿನಲ್ಲಿ ಬಿದ್ದು ಮುಳುಗೋದವು. ಸ್ನೇಹಿತರೆ, ಕಲಿಕೆ ಫಾಲ್ ಅಂದ್ರೆ ಬೀಳು, ಫೆಲ್ ಅಂದ್ರೆ ಬಿದ್ದವು. ಇದ್ರದ್ದು ವಿ3 ಚೇಂಜ್ ಆಗುತ್ತೆ ಸ್ನೇಹಿತರೆ, ಫಾಲನ್. ವಿ1, ವಿ2, ವಿ3. ಫಾಲ್, ಫೆಲ್, ಫಾಲನ್. ಇಂಟು ಅಂತಂದ್ರೆ ಒಳಗಡೆ, ವಾಟರ್, ನೀರಿನ ಒಳಗಡೆ. ಬಿದ್ದೇನಾಗುತ್ತೆ? ಡ್ರೌನ್ ಅಂದ್ರೆ ಸ್ನೇಹಿತರೆ ಮುಳುಗೋದು. ನೀರಿಗೆ ಬಿದ್ರೆ ಈಜೋಗ್ ಬರಲ್ಲ ಅಂತಂದ್ರೆ ಏನಾಗ್ತಾರೆ? ಮುಳುಗ್ತಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಡ್ರೌನ್ ಅಂತ ಕರೀತಾರೆ. ಓಕೆ, ಸೊ ಗಣಪತಿ ಹಬ್ಬದ ದಿನ ನಾವು ಗಣಪತಿಯನ್ನ ನೀರಿಗೆ ಬಿಟ್ಟಾಗ ಗಣಪತಿ ಏನಾಗುತ್ತೆ? ಡ್ರೌನ್ ಆಗುತ್ತೆ, ಅಂದ್ರೆ ನೀರಿನಲ್ಲಿ ಮುಳುಗುತ್ತೆ. ಪಾಸ್ಟೆನ್ಸ್, ನೀವು ಪಕ್ಕದಲ್ಲಿ ಇಡಿ ಹಾಕಿದ್ರೆ ಅದು ಪಾಸ್ಟೆನ್ಸ್. ಮುಂದೇನಾಗುತ್ತೆ? ದ ಪೈಪರ್, ಕೊಳಲಿನ ವಾದಕ, ರಿಟರ್ನ್ಡ್, ಹಿಂದಿರುಗ್ತಾನೆ. ನೋಡಿ, ಮುಳುಗಿಸ್ತಾ ಈಗ ಗ್ರಾಮಕ್ಕೆ ಹಿಂದಿರುಗ್ತಾ ಜನರ ಜೊತೆ ಮಾತಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದ್ದಾನೆ ನೋಡ. ಅಂಡ್ ಆಸ್ಕ್ಡ್ ಫಾರ್ ಹಿಸ್ ಮನಿ, ಕೊಳಲು ವಾದಕ ಹಿಂದಿರುಗಿ ತನ್ನ ಹಣವನ್ನ ಕೇಳ್ತಾನೆ. 5,000 ರೂಪಾಯಿ ಕೊಡ್ಬೇಕು ಅಂತ ಡಿಮ್ಯಾಂಡ್ ಹಾಕಿದ್ನಲ್ಲ, ಈಗ ಅದನ್ನ ಕೊಡೋದಕ್ಕೆ ಕೇಳ್ತಾನೆ ಜನರ ಹತ್ರ. ರಿಟರ್ನ್ಡ್ ಅಗೇನ್ಸ್ಟ್ ನಿಂತರ ಇಡಿ, ಪಾಸ್ಟೆನ್ಸ್, ಹಿಂದಿರುಗಿದನು. ಆಸ್ಕ್ ಇಡಿ ಇದೆ, ಪಾಸ್ಟೆನ್ಸ್, ಕೇಳಿದನು. ಆಸ್ಕ್ ಅಂದ್ರೆ ಕೇಳು, ಕೇಳದ, ಇಡಿ. ಫಾರ್ ಅಂದ್ರೆ ಗಾಗಿ, ಮನಿ ಹಣಕ್ಕಾಗಿ, ಫಾರ್ ಮನಿ. ಕೇಳದಾಗ ಜನ ಏನಂತಾರೆ? ಕೊಡ್ತಾರ, ಕೊಡಲ್ವಾ, ಜಗಳ ಆಡ್ತಾರ, ಬಡದಾಡ್ತಾರ? ನೋಡೋಣ. ದ ವಿಲೇಜಸ್, ಗ್ರಾಮಸ್ಥರು, ರೆಫ್ಯೂಸ್ಡ್ ಅಂದ್ರೆ ನಿರಾಕರಿಸಿದರು, ಟು ಪೇ ಏಮ್. ಗ್ರಾಮಸ್ಥರಿಗೆ ಉಲ್ಟ ಹೊಡಿತವ್ರೆ. ಗ್ರಾಮಸ್ಥರು ಅವನಿಗೆ ಹಣ ಕೊಡಲು ನಿರಾಕರಿಸಿದರು. ಕಲಿಕೆ ಸ್ನೇಹಿತರೆ, ರೆಫ್ಯೂಸ್ಡ್, ರೆಫ್ಯೂಸ್ ಅಂದ್ರೆ ನಿರಾಕರಿಸು, ಹಿಡಿದೆ, ಸೊ ಪಾಸ್ಟೆನ್ಸ್. ನಿರಾಕರಿಸಿದರು. ಟು ಪೇ ಅಂತಂದ್ರೆ ಹಣ ಪಾವತಿಸುವುದಕ್ಕೆ. ಇಮ್ ಅಂದ್ರೆ ಅವನಿಗೆ. ನಾವು ನಿಮಗೆ ಹಣ ಕೊಡಲ್ಲ, ಅವ್ರ ಕಣ್ಗಳೇ ಹೇಳ್ತಾ ಇದೆ. ಸೊ ಮೋಸ ಮಾಡ್ತಾ ಇದಾರೆ, ಕೊಟ್ಟ ಮಾತನ್ನ ಜನ ಉಳಿಸ್ಕೊಳ್ತಾ ಇಲ್ಲ. ಸೊ ಈ ವಾದಕ ಸುಮ್ನಿರ್ತಾನ? ಆ ವಾದಕ ಏನ್ ಮಾಡ್ತಾನೆ? ಕೊಳಲನ್ನ ನುಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿ, ಬೇಡ ಬಿಡ್ರಪ್ಪ, ನೀವು ಕೊಡೋದು ಬೇಡ, ನಾನ್ ನಿಮ್ಗೆ ಮಾಡ್ತೀನಿ, ಒಂದ್ ಪಾಠ ಕಲಿಸ್ತೀನಿ ಅಂತ ಕೊಳಲನ್ನ ಊದುತ್ತಾನೆ. ಈಗ ಬರೋದಕ್ಕೆ ಇಲಿಗಳಿಲ್ಲ, ಇಲಿಗಳೆಲ್ಲ ನೀರಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ದಾವೆ. ಬಟ್ ಆ ಊರಿನಲ್ಲಿ ಇದ್ದಂತಹ ಈ ಗ್ರಾಮಸ್ಥರ ಮಕ್ಕಳುಗಳು ಮನೆಯಿಂದ ಈಚೆ ಬರ್ತವೆ.
ಸೊ ಇವನು ಬರೀ ವಾದಕ್ಕಲ್ಲ ಸ್ನೇಹಿತರೆ, ಇವನೊಬ್ಬ ಏನೋ ಮೋಡಿ ಮಾಡೋನು ಅಂತ ಹೇಳ್ಬೋದು, ಮ್ಯಾಜಿಕ್ ಮಾಡೋನು ಅಂತ ಹೇಳ್ಬೋದು. ಮಕ್ಕಳೆಲ್ಲ ಈಚೆ ಬರ್ತಾರೆ, ಈಚೆ ಬಂದು ಅವನನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜನರಿಗೆ ಭಯ ಆಗುತ್ತೆ, ಎಲ್ಲಿ ನಮ್ಮ ಮಕ್ಕಳು ಕೂಡ ಇಲಿಗಳ ತರ ನೀರಿಗೆ ಬಿದ್ದು ಸತ್ತೋಗ್ಬಿಡ್ತಾರೆ ಅಂತ. ಅವಾಗ ಏನ್ ಮಾಡ್ತಾರೆ ನೋಡೋಣ. ದಿ ಚಿಲ್ಡ್ರನ್ ಸ್ಟಾರ್ಟೆಡ್ ಫಾಲೋಯಿಂಗ್ ಹಿಮ್. ಮಕ್ಕಳು ಅವನನ್ನ ಹಿಂಬಾಲಿಸಲು ಪ್ರಾರಂಭಿಸಿದ್ರು. ಕಲಿಕೆ ಚಿಲ್ಡ್ರನ್, ಮಕ್ಕಳು, ಸ್ಪೆಲ್ಲಿಂಗ್ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ. ಚೈಲ್ಡ್ ಅಂತಂದ್ರೆ ಮಗು, CHILD, ಚೈಲ್ಡ್ ಅಂದ್ರೆ ಮಗು. ಚಿಲ್ಡ್ರನ್ ಅಂತಂದ್ರೆ ಮಕ್ಕಳು. ಸೊ ದಯವಿಟ್ಟು ಕಾಮನ್ ಆಗಿ ಮಾಡ್ತಕ್ಕಂತ ನನ್ನ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ತಪ್ಪನ್ನ ನೀವು ಮಾಡಬೇಡಿ. ಓಕೆ, ಚಿಲ್ಡ್ರನ್ಸ್ ಮಕ್ಕಳುಗಳು ಅಂತ ಹೇಳೋದಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲ ನ ಆಡ್ ಮಾಡಕ್ ಹೋಗ್ತಾರೆ, ಇದು ತಪ್ಪು. ಚಿಲ್ಡ್ರನ್ ಅಷ್ಟೇ, ಚಿಲ್ಡ್ರನ್ಸ್ ಅಂತ ಬರಲ್ಲ, ತಪ್ಪು. ಚಿಲ್ಡ್ರನ್ ನ ಆಡ್ ಮಾಡಕ್ ಹೋಗ್ಬೇಡಿ. ಚೈಲ್ಡ್ ಅಂದ್ರೆ ಮಗು ಏಕವಚನ, ಚಿಲ್ಡ್ರನ್ ಅಂತಂದ್ರೆ ಬಹುವಚನ ಮಕ್ಕಳು. ಸ್ಟಾರ್ಟೆಡ್ ಅಂತಂದ್ರೆ ಪ್ರಾರಂಭ ಮಾಡಿದ್ವು, ಫಾಲೋಯಿಂಗ್ ಅಂತಂದ್ರೆ ಫಾಲೋ ಮಾಡೋದು, ಹಿಂಬಾಲಿಸೋದು. ನೆಕ್ಸ್ಟ್ ಏನಾಗುತ್ತೆ, ದ ವಿಲೇಜಸ್ ಬೆಗ್ಡ್ ಫಾರ್ ಫರ್ಗಿವ್ನೆಸ್. ಜನಕ್ಕೆ ಭಯ ಬಂತು, ಕ್ಷಮಿಸ್ಬಿಡು ಅಂತ ಬೇಡ್ಕೊಳ್ತಾರೆ ಜನ. ನೋಡಿ ಇಲ್ಲಿ ಕೇಳ್ತಾ ಇದಾರೆ, ದಯವಿಟ್ಟು ಕ್ಷಮಿಸು, ನಮ್ಮ ಮಕ್ಳುಗಳನ್ನ ಹಂಗೆಲ್ಲ ಕರ್ಕೊಂಡು ಹೋಗ್ಬೇಡ ಅಂತ ಬೇಡ್ಕೊಳ್ತಾ ಇದಾರೆ. ಸ್ನೇಹಿತರೆ, ಬೆಗ್ ಅಂತಂದ್ರೆ ಭಿಕ್ಷೆ ಬೇಡು, ಬೇಡ್ಕೋ. GED ಇದನ್ನ ಆಡ್ ಮಾಡಿದ್ರೆ ಅದು V2 ಪಾಸ್ಟ್ ಟೆನ್ಸ್ ಆಗುತ್ತೆ. ಬೇಡಿಕೊಂಡರು. ಏನ್ ಬೇಡ್ಕೊಂಡ್ರು? ಫಾರ್ ಅಂದ್ರೆ ಗಾಗಿ, ಫಾರ್ ಫರ್ಗಿವ್ನೆಸ್ ಅಂತಂದ್ರೆ, ಫರ್ಗಿವ್ನೆಸ್ ಅಂದ್ರೆ ಕ್ಷಮೆ. ಸೊ ಕ್ಷಮೆಗಾಗಿ ಬೇಡ್ಕೊಳ್ತಾ ಇದಾರೆ, ದಯವಿಟ್ಟು ಕ್ಷಮಿಸ್ಬೇಡಪ್ಪ. ಆಮೇಲೆ ನೋಡಿ, ಕ್ಷಮೆ ಕೇಳಿ ಏನ್ ಮಾಡಿದ್ರು, 5,000 ರೂಪಾಯಿನ ಕೊಟ್ರು. ದೇ ಪೇಡ್ ಹಿಮ್ ಈಸ್ ಮನಿ. ಅವರು ಅವನಿಗೆ ಅವನ ಹಣವನ್ನ ಕೊಟ್ಟರು. ಸ್ನೇಹಿತರೆ, ಪೇ ಅಂದ್ರೆ V1 ಪಾವತಿಸು, ಪಾವತಿ ಮಾಡದೆ V2 ಅಂದ್ರೆ ಪಾಸ್ಟ್ ಟೆನ್ಸ್. ಕೊಟ್ಟರು, ಈಸ್ ಅಂದ್ರೆ ಅವನ ದುಡ್ಡು. ಸೊ ಸ್ನೇಹಿತರೆ, ಈ ಕಥೆಯ ನೀತಿ ಪಾಠ ತುಂಬಾ ಚೆನ್ನಾಗಿದೆ. ಆನೆಸ್ಟಿ ಇಸ್ ಆಲ್ವೇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು, ಪ್ರಾಮಾಣಿಕತೆ ಯಾವಾಗಲೂ ಜೀವನದ ಅತ್ಯುತ್ತಮ ನೀತಿ. ಸ್ನೇಹಿತರೆ, ಈ ಕತೆ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು, ಯಾರನ್ನು ಮೋಸ ಮಾಡಬಾರದು, ಪ್ರಾಮಾಣಿಕತೆ ಜೀವನದಲ್ಲಿ ತುಂಬಾ ಮುಖ್ಯ ಎಂಬುದನ್ನ ನಮಗೆ ಕಲಿಸ್ಕೊಡುತ್ತೆ. ಸೊ ಆನೆಸ್ಟಿ ಅಂತಂದ್ರೆ ಪ್ರಾಮಾಣಿಕತೆ, ಆಲ್ವೇಸ್ ಅಂದ್ರೆ ಯಾವಾಗಲೂ, ಬೆಸ್ಟ್ ಅಂದ್ರೆ ಅತ್ಯುತ್ತಮ, ಪಾಲಿಸಿ ಅಂದ್ರೆ ನೀತಿ. ಸ್ನೇಹಿತರೆ, ಈ ಕಥೆಯಿಂದ ನೀವು ಇಷ್ಟು ಪದಗಳನ್ನ ಕಲ್ತಿದ್ದೀರಾ. ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಇದು ನಿಮ್ಮ ವೊಕ್ಯಾಬುಲರಿ. ಇಷ್ಟು ಕ್ರಿಯಾಪದಗಳನ್ನ, ವರ್ಬ್ಗಳ ಪಾಸ್ಟ್ ಟೆನ್ಸ್ ಅನ್ನ ಕಲ್ತಿದ್ದೀರಾ, V2 ಅನ್ನ ಕಲ್ತಿದ್ದೀರಾ. ದಯವಿಟ್ಟು ನೋಟ್ ಮಾಡಿ, ರಿವಿಷನ್ ಮಾಡಿ ಅವಾಗವಾಗ. ಮತ್ತೆ ಇಷ್ಟು ಗ್ರಾಮರ್ ವರ್ಡ್ಸ್ ಅನ್ನ ನೀವು ಕಲ್ತಿದ್ದೀರಾ. ಒಂದು ಸಲ ರೀಕಾಲ್ ಮಾಡ್ಕೊಳ್ಳಿ, ಬರೀರಿ, ಎಲ್ಲಾದ್ರೂ ಬರೆದು ನೆನ್ಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಬಳಸಿ ಅಂತ ಹೇಳ್ತಾ ನೆಕ್ಸ್ಟ್ ಕತೆ ಸ್ನೇಹಿತರೆ, ಕತೆ 10, ದ ಮಂಕಿ ಅಂಡ್ ಕ್ರೊಕೊಡೈಲ್. ಕಥೆಯನ್ನ ಕೇಳಿರ್ತೀರಾ. ಈ ಕಥೆಯ ಮೂಲಕ ನಿಮಗೆ ಉಪಯುಕ್ತ ಇಂಗ್ಲಿಷ್ ವಾಕ್ಯಗಳು ಮತ್ತೆ ಶಬ್ದಕೋಶವನ್ನ ಮುಂದಿನ ವಿಡಿಯೋದಲ್ಲಿ ನಾ ಹೇಳ್ಕೊಡ್ತೇನೆ. ಸ್ನೇಹಿತರೆ, ಈ ದಿನದ ಪ್ರಶ್ನೆ, ಇಲಿಗಳು ನೀರಲ್ಲಿ ಮುಳುಗುದು ಅಲ್ವಾ? ಮುಳುಗು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಇದರ ಇಂಗ್ಲಿಷ್ ಪದ ಏನು? ಡೆಸ್ಟ್ರಾಯ್ ಅಂತ ಕರಿತೀವ, ಫ್ಲೂಟ್ ಅಂತ ಕರಿತೀವ, ಡ್ರೌನ್ ಅಂತ ಕರಿತೀವ? ನಿಮ್ಮ ಉತ್ತರ ಏನು? ದಯವಿಟ್ಟು ಕಾಮೆಂಟ್ ಮಾಡಿ. ನಿಮ್ಮ ಉತ್ತರವನ್ನ ಖಂಡಿತ ನಾನು ಚೆಕ್ ಮಾಡಿ ರಿಪ್ಲೈ ಮಾಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.